ಇದು ದೋಖಾ ವಿಶೇಷ ಚರ್ಚೆ. ನಾನು ರಮಾಕಾಂತ್. ದೇಶದ ಸಾಲದ ಕಥೆಯ ಚರ್ಚೆ ಇವತ್ತು. ಸಾಲ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಭಾರತ ದೇಶದ್ದು? 10 ವರ್ಷಗಳ ಹಿಂದೆ ಎಲ್ಲಿತ್ತು ಭಾರತದ ಸಾಲ? 10 ವರ್ಷಗಳಾದ ಮೇಲೆ ಎಲ್ಲಿದೆ ಭಾರತದ ಸಾಲ? ಇದೇ ರೀತಿ ಮುಂದುವರೆದ್ರೆ ಈ GDP ಮತ್ತು ಸಾಲದ ರೇಷ್ಯೋ, ಅನುಪಾತ ಅಂತ ಕರಿತೀವಿ. GDP ಅಂದರೆ ಇನ್ನೇನಿಲ್ಲಪ್ಪ, ನಾನೊಂದು ಚಿಕ್ಕ ಉದಾಹರಣೆ ಕೊಟ್ಟು ಹೇಳಿಬಿಡ್ತೀನಿ ನಿಮಗೆ. ಒಂದು ಮನೆಯಲ್ಲಿ ಒಂದು 10 ಜನ ಇದ್ದರು ಅಂತ ಅಂದ್ಕೊಳ್ಳೋಣ. 10 ಜನ ಸೇರಿಸಿ ಒಂದು ವರ್ಷದಲ್ಲಿ ಎಲ್ಲರೂ ಸೇರಿ ಸರಕು ಸೇವೆ ಇನ್ನೊಂದು ಮತ್ತೊಂದು ಎಲ್ಲ ದುಡಿದು ಕೂಲಿ ನಾಲಿ ಎಲ್ಲ ಮಾಡಿ ಒಂದು ಕಡೆ ಒಂದು ಅಮೌಂಟ್ ತಂದು ಇಡ್ತಾರಲ್ಲ, ಅದು ಆ ಮನೆ ವಿಚಾರದಲ್ಲಿ GDP ಅಷ್ಟೇ. ಅರ್ಥ ಆಯ್ತಾ ನಿಮಗೆ? ಆ ಮನೆ GDP ಅಷ್ಟೇ. ಎಲ್ಲ 1 ಲಕ್ಷ ದುಡಿದಿದ್ರಾ, ಅದು ಆ ಮನೆಯ GDP. ಒಂದು ವರ್ಷದ ನೋಡಪ್ಪ, ಈ ಒಂದು ಮನೆ 10 ಜನ ಸೇರ್ಕೊಂಡು 1 ಲಕ್ಷ ದುಡಿದಿದ್ದಾರೆ. ಅದೇ ರೀತಿ ಒಂದು ದೇಶ ಅಂತ ಬಂದಾಗ ಒಂದು ದೇಶದ ಒಂದು ವರ್ಷದ ಒಟ್ಟು ಸರಕು ಸೇವೆಗಳ ಟೋಟಲ್ ಮೌಲ್ಯ, ಅದನ್ನು ನಾವು GDP ಅಂತ ಕರಿತೀವಿ. ಈ GDP ಮತ್ತು ಸಾಲ ಅಂತ ಬಂದಾಗ 1 ಲಕ್ಷ ನಾನು ಸಂಪಾದನೆ ಮಾಡಿ 20,000 ಸಾಲ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ತಡ್ಕೊಳ್ಳುತ್ತದು 50,000ವರೆಗೂ. ಈ ರೇಷ್ಯೋ ವಿಚಾರದಲ್ಲಿ ದೇಶದ ತಾಕತ್ತು ಕಂಪೇರ್ ಮಾಡಿಕೊಂಡಾಗ 64% ಮಿತಿ ಅಂತ ಇರುತ್ತೆ. 64%ವರೆಗೂ ನೀನು ಸಾಲ ಮಾಡಿಕೊಂಡ್ರೂ ನೀನು ಓಕೆ ಅಪ್ಪ, ಪರವಾಗಿಲ್ಲ ನಿನ್ನ ದೇಶ. ಆ 64%ನ್ನು ಮೀರಿದ್ರೆ ಸ್ವಲ್ಪ ನಿಂದು ಯಾಕೋ ಎಕಾನಮಿ, ನಿನ್ನ ಮನೆ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಒದ್ದಾಡೋದಕ್ಕೆ ಶುರುವಾಗುತ್ತೆ ಅಂತ. ಈ ಲೆಕ್ಕದಲ್ಲಿ, ಈ ಅಂದಾಜಲ್ಲಿ ಈಗ ಶ್ರೀಯುತ ನರೇಂದ್ರ ಮೋದಿಯವರ 10ನೇ ವರ್ಷದ ಆಳ್ವಿಕೆಯ ಕೊನೆಯ ಭಾಗದಲ್ಲಿ ಭಾರತ GDP ಮತ್ತು ಸಾಲವನ್ನು ಕಂಪೇರ್ ಮಾಡಿಕೊಂಡಾಗ 2027-28ರ ಅಂತ್ಯಕ್ಕೆ ಇದು 100% ತಲುಪುತ್ತೆ ಅಂತ. 100 ರೂಪಾಯಿ ದೇಶ ಸಂಪಾದನೆ ಮಾಡಿದ್ರೆ 100 ರೂಪಾಯಿ ಸಾಲ ಕಟ್ಟುತ್ತೆ ಅಂತ, 100 ರೂಪಾಯಿ ಸಾಲ ಮಾಡಿರುತ್ತೆ ಅಂತ ರೇಷ್ಯೋ. ಇದು ಆಘಾತಕಾರಿ ಅಂಥೇಳಿ IMF ಹೇಳ್ತಾ ಇದೆ, ನಾವು ಹೇಳ್ತಿರೋದಲ್ಲ. ಆಘಾತಕಾರಿ. ನೀನು ಸಂಪಾದನೆ ಮಾಡಿದಷ್ಟೂ ನೀನು ಸಾಲ ಮಾಡ್ಕೊಂಡಿದ್ಯಾ, ಅಷ್ಟು ಸಮ ಬರಾಬರ್ 10 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ, 10 ರೂಪಾಯಿ ಸಾಲ ಮಾಡಿದ್ದೀನಿ ಅಂದರೆ ಹೇಗೋ ಆ ಕಥೆಗೆ ಇದು ಬರ್ತಾ ಇದೆ. ಹಿಂದಿನ ಎಲ್ಲ ಸರ್ಕಾರಗಳ ವಿಚಾರದಲ್ಲಿಯೂ ಕೂಡ ಇದೇ ಸರ್ಕಾರ ಅಥವಾ ನರೇಂದ್ರ ಮೋದಿ ನೇತೃತ್ವದ BJP ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಅವರು ದೇಶ ಸರಿಯಾಗಿಟ್ಟಿಲ್ಲ, ಇವ್ರ ದೇಶ ಸರಿಯಾಗಿಟ್ಟಿಲ್ಲ, ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ, ಬೆಲೆ ಕಡಿಮೆ ಮಾಡ್ತೀವಿ, ಸಿಲಿಂಡ್ರ್ ಬೆಲೆ ಕಡಿಮೆ ಮಾಡ್ತೀವಿ, ಸಾಲ ಯಾಕೆ ಇಷ್ಟೊಂದಾಗಿ ಎಲ್ಲ ಹೇಳಿದಂಥವ್ರೆ ಹಿಂದಿನ ಎಲ್ಲ ದಾಖಲೆಗಳನ್ನು ನುಚ್ಚು ನೂರು ಮಾಡಿ 100% ಸಾಲದ ಕಡೆಗೆ ದೇಶವನ್ನು ಕೊಂಡೊಯ್ತಾ ಇದ್ದಾರಲ್ಲ, ಇದು ಹೇಗೆ? ಈ GDP ಲೆಕ್ಕಾಚಾರ ಓಕೆನಾ? ಈ GDP ಮತ್ತು ಲೋನ್ ಲೆಕ್ಕಾಚಾರ ಓಕೆನಾ? GST ಬರ್ತಾ ಇಲ್ವೇನ್ರಿ, 20 ಲಕ್ಷ ಕೋಟಿ ಬರುತ್ತೆ ಗೊತ್ತೇನ್ರಿ ನಿಮಗೆ? ಇದೆಲ್ಲ ಮಾತಿದೆಯಲ್ಲ, ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈ GST ಜೊತೆಗೆ GDPನೂ ಹಾಕೊಂಡ್ಬಿಡೋದು. ಇದೆಲ್ಲ ಸರಕು ಸೇವೆ ಸೇರಿಕೊಂಡ ಮೇಲೇ GDP ಕಂಡ್ರಪ್ಪ. ಈ GST ಇನ್ನೊಂದು ಮತ್ತೊಂದೆಲ್ಲ ಹಾಕಿ ಉಳಿದು ಉಣಿಸಿ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಲ್ಲ ಮುಗಿದ ಮೇಲೆ ಒಂದು ಕಡೆ ಇಡ್ತೀವಲ್ವಾ, ಅದೇ ಗಂಟು. ಈ ಗಂಟು ಸಾಲಕ್ಕೆ ಈಕ್ವಲ್ ಆಗಿಬಿಟ್ಟಾಗ ಅದು ದೇಶದ ಅಪಾಯಕಾರಿ ಸ್ಥಿತಿ ತೋರಿಸುತ್ತೆ ಅಂತ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಸಾಲದ ವಿಚಾರದಲ್ಲಿ, ದೇಶ ಯಾವ ಕಡೆಗೆ ಹೋಗ್ತಾ ಇದೆ? ಹಿಂದೆ ಎಲ್ಲ ಬಹಳ ಆರ್ಥಿಕ ತಜ್ಞರಿದ್ದರು. 2013-14 ವೇಳೆಗೆ ಬಹಳ ಆರ್ಥಿಕ ತಜ್ಞರು ತುಂಬ ಮಾತಾಡ್ತಾಯಿದ್ರು. ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರು ಆರ್ಥಿಕ ತಜ್ಞರು ತುಂಬಿ ತುಳುಕ್ತಾ ಇದ್ದರು. ಈ 10 ವರ್ಷಗಳಲ್ಲಿ ಏನಾಗಿದ್ದಾರೆ, ಚಿಂತಕರಾಗಿ ಕೆಲವರು ಬದಲಾಗಿಬಿಟ್ಟಿದ್ದಾರೆ. ಚಿಂತಕರು ಅವರು ಆರ್ಥಿಕತೆ ಬಗ್ಗೆ ಮಾತಾಡ್ತಾ ಇಲ್ಲ. ಆರ್ಥಿಕತೆ ಏನು ಮಾಡ್ತಿದ್ದಾರೆ, ಪರ್ಸೆಂಟೇಜ್ ವೈಸ್ ಅಳಿತಾ ಇಲ್ಲ ಅವರು. ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗು. ಹಿಂದೆ ಯಾರೊಬ್ಬರು 20 ರೂಪಾಯಿ ಕೊಟ್ಟಿರ್ತಾರೆ ನಿಮಗೆ, 20 ರೂಪಾಯಿ ಕೊಟ್ಟಿರ್ತಾರೆ, ನೆನಪಿಟ್ಕೊಳ್ಳಿ. ಇದು ಈ ಒಂದು ಸುಮ್ಮನೆ ಒಂದು ನಂಬರ್ ಹೇಳ್ತಾ ಇದ್ದೀನಿ ನಾನು. 10 ವರ್ಷಗಳಿಂದ ಒಬ್ಬರು ನಿಮಗೆ 20 ರೂಪಾಯಿ ಕೊಟ್ಟಿರ್ತಾರೆ. 20 ರೂಪಾಯಿ ಅಂತ ಅದನ್ನು ಕನ್ಸಿಡರ್ ಮಾಡಬೇಕಲ್ವ ನಾವು. 20% ಆಯಿತು ಅಂತ, 100ಕ್ಕೆ 20% ಕೊಟ್ಟಿದ್ರು ಅವರು ಅಂತ. ಈಗೇನು ಮಾಡ್ತಾರೆ, ಒಬ್ಬರು 45 ರೂಪಾಯಿ ಕೊಟ್ಬಿಡ್ತಾರೆ ನಿಮಗೆ. ಎಷ್ಟಕ್ಕೆ ಅಂದರೆ 1000 ರೂಪಾಯಿ 45 ರೂಪಾಯಿ ಕೊಟ್ಟಿರ್ತಾರೆ ನಿಮಗೆ. ಎಷ್ಟರಲ್ಲಿ ಹೇಳಿ? ಅವರ 1000 ರೂಪಾಯಿ 45 ರೂಪಾಯಿ ಕೊಟ್ಟಿರ್ತಾರೆ. 10 ವರ್ಷದಲ್ಲಿ ಹೇಳ್ತಿರೋ ಕತೆ ಹೇಗೆ ಗೊತ್ತಾ? ನೋಡಿದ್ರೇನ್ರಿ, ಹಿಂದೆ ಇದ್ದವ್ರು 25 ರೂಪಾಯಿ ಕೊಟ್ಟಿದ್ದು ಗೊತ್ತಾ, ಇವು 45 ರೂಪಾಯಿ ಕೊಟ್ಟಿದ್ದಾರೆ ಅಂತ. ಅಲ್ಲ ಸ್ವಾಮಿ 1000 ರೂಪಾಯಿಗೆ ಲೆಕ್ಕ ಹಾಕ್ರಿ ಅಂದರೆ ಇಲ್ಲ 45 ರೂಪಾಯಿ ಜಾಸ್ತಿ, 20 ರೂಪಾಯಿ ಪರ್ಸೆಂಟೇಜ್ ವೈಸ್ ಹೇಳ್ರಿ. 1000ಕ್ಕೆ 45 ಗಣಪ ಕೊಟ್ಟಿರೋದು ಅಂದರೆ ಇಲ್ಲ 45 ರೂಪಾಯಿ, ಅವ್ರು ಬರೀ 20 ರೂಪಾಯಿ. ಈ ಪರ್ಸೆಂಟೇಜ್ ವೈಸಲ್ಲಿ ನಮ್ಮನ್ನು ಯಾಮಾರಿಸುವ ಕೆಲಸ ಕೂಡ ನಡೀತಾ ಇದೆ.